Good morning, everyone. Today, this class we have discussed about English grammar, the topic of tenses. Basically, the English tenses are classified into three categories, and the remaining three parts are divided into four categories. The totally tenses we consider that 12. Okay. So English tense systems. What are the systems in tense? ಇಲ್ಲಿ ಟೆನ್ಸ್ ಇರ್ತಕ್ಕಂಥ ಒಂದು ವೈವಿಧ್ಯತೆ ಅಥವಾ ಒಂದು ರೂಢಿಗತವಾಗಿರ್ತಕ್ಕಂಥ ಒಂದು ಪದ್ಧತಿ ಅಂತ ಹೇಳ್ಬೋದು ನಾವು. ಇಂಗ್ಲಿಷ್ ಟೆನ್ಸ್ ಸಿಸ್ಟಮ್. ಇನ್ ಸಮ್ ಲ್ಯಾಂಗ್ವೇಜಸ್ ವರ್ಬ್ ಟೆನ್ಸಸ್ ಆರ್ ನಾಟ್ ವೆರಿ ಇಂಪಾರ್ಟೆಂಟ್. ಇನ್ ಸಮ್ ಲ್ಯಾಂಗ್ವೇಜಸ್ ಅಂದ್ರೆ ಕೆಲವೊಂದಿಷ್ಟು ಭಾಷೆಗಳಲ್ಲಿ ಏನಾಗ್ಯದ ವರ್ಬ್ ಟೆನ್ಸಸ್ ಆರ್ ನಾಟ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ವರ್ಬ್ ಟೆನ್ಸಸ್ಗೆ ಅಷ್ಟೊಂದು ಏನು ಕೊಡೋದಿಲ್ಲ, ಮಹತ್ವವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಡು ನಾಟ್ ಇವನ್ ಎಕ್ಸಿಸ್ಟ್, ಅವುಗಳನ್ನು ಹೊರತುಪಡಿಸಿ ಟೆನ್ಸ್ ಅನ್ನು ನಾವು ಮಾಡಲಿಕ್ಕೆ ಕೂಡ ಇಲ್ಲಿ ಸಾಧ್ಯ ಇಲ್ಲ. ಸೊ ಇನ್ ಇಂಗ್ಲಿಷ್ ದ ಕಾನ್ಸೆಪ್ಟ್ ಆಫ್ ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ದ ಕಾನ್ಸೆಪ್ಟ್ ಆಫ್ ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್. ಇಂಗ್ಲಿಷ್ನಲ್ಲಿ ಏನಾಗಿದೆ ಇಲ್ಲಿ ದ ಕಾನ್ಸೆಪ್ಟ್, ಯಾವ ಕಾನ್ಸೆಪ್ಟ್ ಇಲ್ಲಿ ಟೆನ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಂದ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ವೈ ಶುಡ್ ವಿ ಯೂಸ್ ದ ಟೆನ್ಸ್ ಫಾರ್ಮೇಷನ್ಸ್? ಹಾಗಾದ್ರೆ ನಾವು ಯಾಕೆ ಟೆನ್ಸ್ ಅನ್ನ ಬಳಕೆ ಮಾಡಬಹುದು ಅಂದ್ರೆ ನಾವಿಲ್ಲಿ ಯಾವ ಕಾರಣಕ್ಕಾಗಿ ಮಾಡಬಹುದು ಅಂದ್ರೆ ಸಿಚುವೇಶನ್ಸ್ಗಳನ್ನು ಹೇಳಲಿಕ್ಕೆ ಆಗಿರ್ಬೋದು, ಅಥವಾ ಒಂದು ಸಮಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವಿಲ್ಲಿ ಹೇಳಬೇಕಾದ್ರೆ ನಮಗೆ ಯಾವ ಅವಶ್ಯಕತೆ ಇದಾವಿಲ್ಲ, ಟೆನ್ಸ್ಗಳು ನಮಗೆ ಅವಶ್ಯಕತೆಗಳು ಇದಾವೆ ಅಂತ ನಾವು ಹೇಳ್ತೀವಿ. ಸೊ ಎಸ್ಪೆಷಲಿ ದ ಟೆನ್ಸ್ ಈಸ್ ಇಂಡಿಕೇಟ್ ದ ಟೈಮ್ ಆ್ಯಂಡ್ ಡ್ಯೂರೇಷನ್. ಟೆನ್ಸ್ ಏನು ಇಂಡಿಕೇಟ್ ಮಾಡ್ತದಂದ್ರೆ ಟೈಮ್ ಮತ್ತು ಡ್ಯೂರೇಷನ್ ಅನ್ನು ಇಂಡಿಕೇಟ್ ಮಾಡ್ತದೆ. ಇಲ್ಲಿ ನೋಡ್ರಿ, ಟೆನ್ಸ್ ಆ್ಯಂಡ್ ಟೈಮ್, ಡೋಂಟ್ ಕನ್ಫ್ಯೂಸ್ ದ ನೇಮ್ ಆಫ್ ಎ ಟೆನ್ಸ್ ವಿತ್ ಟೈಮ್. ಇಲ್ಲಿ ಹೇಳ್ತಾರೆ ಡೋಂಟ್ ಕನ್ಫ್ಯೂಸ್ ದ ನೇಮ್ ಆಫ್ ಟೆನ್ಸ್ ವಿತ್ ಎ ಟೈಮ್. ಇಲ್ಲಿ ವೇಳೆಗಳೊಂದಿಗೆ ನಾವಿಲ್ಲಿ ಟೆನ್ಸ್ ಅನ್ನ ಮಾಡಬೇಕಾದ್ರೆ ನಾವು ಏನಂತೀವಿ, ಸಮಟೈಮ್ಸ್ ವಿ ಹ್ಯಾವ್ ಇನ್ ಅ ಕನ್ಫ್ಯೂಸಸ್. ಹೌದ್ರಿ, ಕೆಲವೊಂದು ಸಾರಿ ನಾವು ಏನಾಗ್ತೀವಿ ಇಲ್ಲ ಕನ್ಫ್ಯೂಸ್, ಗೊಂದಲಕ್ಕೆ ಒಳಗಾಗುತ್ತೇವೆ. ಸೊ ನಾವಿಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಸನ್ನ ಮಾಡಿಕೊಳ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ನಾಟ್ ಟು ಕನ್ಫ್ಯೂಸ್ ದ ನೇಮ್ ಆಫ್ ವರ್ಬ್ ಟೆನ್ಸ್ ವಿತ್ ದ ವೇ ವಿ ಯೂಸ್ ಇಟ್ ಟು ಟಾಕ್ ಅಬೌಟ್ ಅ ಟೈಮ್. ನಾವಿಲ್ಲ ಒಂದು ವೇಳೆಯ ಕುರಿತು ಮಾತನಾಡಬೇಕಾದ್ರೆ ಯಾವ್ದು ಅವಶ್ಯಕತೆ ಅಂದರೆ ಇಲ್ಲ ಟೆನ್ಸ್ ಅವಶ್ಯಕತೆ ಅದ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನ ನೋಡೋಣ ನಾವಿಲ್ಲಿ. ಫಾರ್ ಎಕ್ಸಾಂಪಲ್, ಎ ಪ್ರೆಸೆಂಟ್ ಟೆನ್ಸ್ ಡಸ್ ನಾಟ್ ಆಲ್ವೇಸ್ ರೆಫರ್ ಟು ಪ್ರೆಸೆಂಟ್ ಟೈಮ್. ಸೊ ಏನ್ ಹೇಳ್ತಾ ಇದ್ದಾರೆ, ಪ್ರೆಸೆಂಟ್ ಟೆನ್ಸ್ ಡಸ್ ನಾಟ್ ಆಲ್ವೇಸ್ ರೆಫರ್ ಟು ಎ ಪ್ರೆಸೆಂಟ್ ಟೈಮ್. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಪ್ರೆಸೆಂಟ್ ಟೈಮ್ ಅನ್ನು ಏನ್ ಮಾಡೋಕ್ಕಾಗೋದಿಲ್ಲ, ಇಟ್ಸ್ ನಾಟ್ ಇಂಡಿಕೇಟೆಡ್. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಐ ಹೋಪ್ ಇಟ್ ರೈನ್ಸ್ ಟುಮಾರೋ. ಇಲ್ಲೊಂದು ಏನ್ ಕೊಡರಿ ಎಕ್ಸಾಂಪಲ್ ಅಂತ ನೋಡ್ರಲ್ಲ, ಏನಿದೆ ಎಕ್ಸಾಂಪಲ್ ನೋಡಿ, ಐ ಹೋಪ್, ಎಸ್ ಐ ಹೋಪ್ it rains tomorrow. ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಐ ಹೋಪ್ ಇಟ್ ರೇನ್ಸ್ ಟುಮಾರೋ. ಇಲ್ಲಿ ರೇನ್ಸ್ ಅನ್ನೋದು ಏನಂದ್ರೆ ಇಲ್ಲಿ ಇಟ್ಸ್ ಅ ಪ್ರೆಸೆಂಟ್ ಸಿಂಪಲ್ ಅದ. ರೇನ್ಸ್ ಅಂತಕ್ಕಂಥದ್ದು ಏನಂದ್ರೆ ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಅದ, ಬಟ್ ಇಟ್ ರೆಫರ್ಸ್ ಹಿಯರ್ ಟು ಫ್ಯೂಚರ್ ಟೈಮ್. ಇಟ್ಸ್ ಟುಮಾರೋ ಅದಕ್ಕೆ ಹೇಳ್ತಾರೆ ಇಲ್ಲ. ಸೊ ಏನಂತ ಹೇಳ್ತಾ ಇದ್ದಾರೆ, ಪ್ರೆಸೆಂಟ್ ಟೆನ್ಸ್ ಡಸ್ ನಾಟ್ ಆಲ್ವೇಸ್ ರೆಫರ್ ಅ ಪ್ರೆಸೆಂಟ್ ಟೈಮ್. ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಏನಂದ್ರೆ ಯಾವಾಗಲೂ ಪ್ರೆಸೆಂಟ್ ಟೈಮ್ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ ಎಕ್ಸಾಂಪಲ್ ಏನಂದ್ರೆ, ಐ ಹೋಪ್ ಇಟ್ ರೇನ್ಸ್ ಟುಮಾರೋ. ಎಸ್, ರೇನ್ಸ್ ಅನ್ನೋದು ಏನಂದ್ರೆ ಪ್ರೆಸೆಂಟ್
ಪ್ರೆಸೆಂಟ್ ಸಿಂಪಲ್ ಅದ ಬಟ್ ಇಟ್ ರೆಫರ್ಸ್ ಹಿಯರ್ ಟು ಫ್ಯೂಚರ್ ಟೈಮ್. ಇಲ್ಲಿ ಟುಮಾರೋ ಅನ್ನೋದು ಏನು ಇಂಡಿಕೇಟ್ ಮಾಡ್ತಾ ಇದೆ? ಫ್ಯೂಚರ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ದೆನ್ ಅದೇ ರೀತಿ ಇನ್ನೊಂದು ಟೆನ್ಸ್ ಕೊಟ್ಟಿದ್ದಾರೆ ನೋಡ್ಲಿ, ಪಾಸ್ಟ್ ಟೆನ್ಸ್ ಡಸ್ ನಾಟ್ ಆಲ್ವೇಸ್ ರೆಫರ್ ಟು ಎ ಪಾಸ್ಟ್ ಟೈಮ್. ಅಂದ್ರೆ ಪಾಸ್ಟ್ ಟೆನ್ಸ್ ಕೂಡ ಅದು ಕೂಡ ಏನ್ ಮಾಡ್ಬೋದು, ಇಲ್ಲಿ ಸಾಧ್ಯತೆಗಳಿಲ್ಲ ಅಂತ ಹೇಳ್ತಾರೆ. ಏನನ್ನ? ಪಾಸ್ಟ್ ಟೈಮ್ ಅನ್ನ ಇಂಡಿಕೇಟ್ ಮಾಡ್ಲಿಕ್ಕೂ ಕೂಡ ಅಲ್ಲಿ ಏನಾಗಿ ಇರದೇ ಇರಬಹುದು, ಸಾಧ್ಯತೆಗಳು ಇರದೇ ಇರಬಹುದು. ಸೊ ಇಫ್ ಇಲ್ಲೊಂದು ಎಕ್ಸಾಂಪಲ್ ಅದು ನೋಡ್ರಿ, ಇಫ್ ಐ ಹ್ಯಾಡ್ ಸಮ್ ಮನಿ ನೌ, ಇಫ್ ಐ ಹ್ಯಾಡ್ ಸಮ್ ಮನಿ ನೌ ಐ ಕುಡ್ ಬೈ ಇಟ್. ಸೊ ಇಲ್ಲಿ ನೋಡ್ರಲ್ಲ, ಹ್ಯಾಡ್ ಅನ್ನೋದು ಏನದಿಲ್ಲ, ಸಂಪೂರ್ಣವಾಗಿ ಏನಂದ್ರೆ ಅದು ಪಾಸ್ಟ್ ಸಿಂಪಲ್ ಅಲ್ಲದ, ಬಟ್ ಇಟ್ ರೆಫರ್ಸ್ ಹಿಯರ್ ಟು ಪ್ರೆಸೆಂಟ್ ಟೈಮ್. ಏನದಲ್ಲ? ಐ ಕುಡ್ ಬೈ ಇಟ್. ನೋಡ್ರಿಲ್ಲ, ಇಫ್ ಐ ಹ್ಯಾಡ್ ಸಮ್ ಮನಿ ನೌ, ಮನಿ ನೌ ಇಲ್ಲಿ ನಾವು ಅಂತಕ್ಕಂಥದ್ದು ಕೂಡ ಏನ್ ಮಾಡ್ತದ್ರಿ, ಇಲ್ಲಿ ಪ್ರೆಸೆಂಟ್ ಅನ್ನ ಇಂಡಿಕೇಟ್ ಮಾಡ್ತದ. ಸೊ ಹಿಯರ್ ಪ್ರೆಸೆಂಟ್ ಟೈಮ್ ನೌ. ಅದಕ್ಕೆ ಏನ್ ಹೇಳ್ತಿದ್ದಾರೆ, ಇಫ್ ವಿ ಹ್ಯಾವ್ ಡೋಂಟ್ ಕನ್ಫ್ಯೂಸ್ ಇನ್ ವೆನ್ ವಿ ಯೂಸ್ ಅ ಟೈಮ್. ಅಂದ್ರೆ ವೇಳೆಗಳಲ್ಲಿ ಉಪಯೋಗಿಸಬೇಕಾದ್ರೂ ಕೂಡ ನಾವು ಇಲ್ಲಿ ಏನಾಗಬಾರ್ದು ಅಂತ ಹೇಳ್ತಾರೆ, ಕನ್ಫ್ಯೂಸ್ ಆಗ್ತಕ್ಕಂಥ ಅವಶ್ಯಕತೆಗಳಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ದೆನ್ ಅದೇ ರೀತಿ ನೆಕ್ಸ್ಟ್ ಬರೋಣ. ಇಲ್ಲಿ ಬೇಸಿಕ್ ಟೆನ್ಸ್ ಏನಿದೆ ಅಂತಕ್ಕಂಥದ್ದು ನೋಡೋಣ. ಸೊ ಇಲ್ಲಿ ಬೇಸಿಕ್ ಟೆನ್ಸ್, ಓಕೆ, ಬೇಸಿಕ್ ಟೆನ್ಸ್ 12 tenses in active voice plus 12 in passive voices ಹೇಳ್ತಾರೆ. ಏನ್ರಿ? ಆಕ್ಟಿವ್ ವಾಯ್ಸ್ ನಲ್ಲಿ ಏನಿರ್ತವೆ? 12 ಟೆನ್ಸ್ಗಳು ಇರ್ತವೆ. ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಅಲ್ಲಿ ಏನಿರ್ತವೆ? ಪ್ಲಸ್ 12 ಇರ್ತವೆ. ಟೋಟಲ್ ಏನೈತ್ರಿ ಇಲ್ಲಿ 24 ಅನ್ನ ಇಂಡಿಕೇಟ್ ಮಾಡ್ತಾ ಇದ್ದೇವೆ. ಯಾವಾಗ ಅಂದ್ರೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ನಲ್ಲಿ 12 ಇರ್ತವೆ. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಅಲ್ಲಿ ಏನಾಗ್ತದೆ? ಟೆನ್ಸ್ ಫಾರ್ಮೇಷನ್ ಏನಾಗ್ತದ್ರೆ ಇಲ್ಲಿ ಅಲ್ಲಿ ಕೂಡ ಏನಾಗ್ತವೆ? 12 ಆಗಿ ಚೇಂಜ್ ಆಗ್ತವೆ. ಇದೇನು ಆಕ್ಟಿವ್ ಮತ್ತು ಪ್ಯಾಸಿವ್ ನಲ್ಲಿ ಇರ್ತಕ್ಕಂಥ ಸಿಚುವೇಶನ್ಸ್. ಸೊ ಫಾರ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ದೇರ್ ಆರ್ 2 ನಾನ್ ಕಾಂಪ್ಲೆಕ್ಸ್ ಟೆನ್ಸಸ್. ಪಾಸ್ಟ್ ಅಂಡ್ ಪ್ರೆಸೆಂಟ್ ಟೆನ್ಸ್ ದೇರ್ ಆರ್ 2 ನಾನ್ ಕಾಂಪ್ಲೆಕ್ಸ್ ಟೆನ್ಸಸ್. ಪಾಸ್ಟ್ ಟೆನ್ಸ್ ನಲ್ಲಿ ಮತ್ತು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಏನಿದಾವೆ? 2 ನಾನ್ ಕಾಂಪ್ಲೆಕ್ಸ್ ಟೆನ್ಸಸ್ ಅಂತ ಹೇಳಿ ಕರೀತೀವಿ ನಾವಿಲ್ಲ. ಪಾಸ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಅಂಡ್ other remaining 6 complex tenses using auxiliary or helping verbs. remaining ಏನು ಮಾಡ್ತೀವಿ? 6 tenses ಏನಿದ್ದಾವೆ using auxiliary or helping verbs. ನಿಮ್ಗೆ ಗೊತ್ತಿದ್ದಲ್ಲ helping verbs ಅಂದ್ರೆ ಯಾವ ಬರ್ತದೆ? am, is, are, was, were, had, have, has ಈ ರೀತಿ ಟೋಟಲ್ ಎಷ್ಟು ಅಂದ್ರೆ 6 ಅಂತ ಹೇಳಿ ನಾವಿಲ್ಲಿ ಕರಿಬಹುದು. ಇಲ್ಲಿ ಎಕ್ಸಾಂಪಲ್ ನೋಡ್ರಲ್ಲ, ಈಗ ಆಮ್, ಆರ್, ಈಸ್ ಇವುಗಳು ಏನು ಇಂಡಿಕೇಟ್ ಮಾಡ್ತಾವ್ರಿ? ಪ್ರೆಸೆಂಟ್ ಟೆನ್ಸ್. ಹೌದ್ರಿ? ಪ್ರೆಸೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾವ, ಹೌದಾ? ದೆನ್ ಹ್ಯಾವ್ ಮತ್ತು ಹ್ಯಾಸ್ ಇವೇನ್ ಮಾಡ್ತಾವ್ರಿ? ಇಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಇಂಡಿಕೇಟ್ ಮಾಡ್ತಾವ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಇಂಡಿಕೇಟ್ ಮಾಡ್ತದೆ, ಹೌದಾ? ಹ್ಯಾವ್ ಮತ್ತು ಹ್ಯಾಸ್ ಏನ್ ಮಾಡ್ತಾವ್ರಿ? ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಜೊತೆಗೆ ಹ್ಯಾಡ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಏನ್ ಮಾಡ್ತದ್ರಿ? ಅದು ಪಾಸ್ಟ್ ಪರ್ಫೆಕ್ಟ್ ಅನ್ನ ಇಂಡಿಕೇಟ್ ಮಾಡ್ತದೆ. ಪಾಸ್ಟ್ ಪರ್ಫೆಕ್ಟ್ ಅನ್ನ ಇಂಡಿಕೇಟ್ ಮಾಡ್ತದ್ರಿ. ದೆನ್ ವಾಸ್ ಅಂಡ್ ವೇರ್. ವಾಸ್ ಮತ್ತು ವರ್ ಏನು ಯೂಸ್ ಮಾಡ್ತಾವ್ರಿ? ಇಲ್ಲ ಸೇಮ್ ಏನಾಗಿದ್ರೆ ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತದೆ, ಪಾಸ್ಟ್ ಟೆನ್ಸ್ ಅನ್ನ ಹೇಳ್ತದೆ. ದೆನ್ ಶಾಲ್ ಅಂಡ್ ವಿಲ್, ಹೌದ್ರಿ? ಇವು ಕೂಡ ಏನಾಗ್ತವೆ? ಆಕ್ಸಿಲರಿ ವರ್ಬ್, ಹೌದಾ? ಶಾಲ್ ಅಂಡ್ ವಿಲ್. ಸೊ ಈ ರೀತಿ ಅಂದ್ರೆ ಟೋಟಲ್ ಏನಾಗ್ತದೆ? ಸೊ 6 ಕಾಂಪ್ಲೆಕ್ಸ್ ಟೆನ್ಸಸ್ ಯೂಸಿಂಗ್ ಆಕ್ಸಿಲರಿ ಆರ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ದೆನ್ to these we can add 4 modal tenses for the future using the modal auxiliary verbs
will and shall. This makes total of 12 tenses in that active voice. Another 12 tenses are available in the passive voices. So then passive tenses with regular verbs. So ಇಲ್ಲಿ ರೆಗ್ಯುಲರ್ ವರ್ಬ್ ಅಂಡ್ ಇರ್ರೆಗ್ಯುಲರ್ ವರ್ಬ್ ಗಳನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ಟೆನ್ಸ್ ಅನ್ನ ಮಾಡಬೇಕಾದ್ರೆ ಅವುಗಳನ್ನು ನಾವು ಬಳಸ್ತೀವಿ. ಇಲ್ಲಿ ನೋಡ್ರಿ, the usual structure of basic tenses with regular verbs is. So ಈಗ ನೋಡಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಪಾಸಿಟಿವ್ ಇದ್ದಾಗ ಏನಿರ್ತದೆ, ಇಲ್ಲಿ ಸಬ್ಜೆಕ್ಟ್ ಇರ್ತದೆ, ಆಕ್ಸಿಲರಿ ಇರ್ತದೆ, ದೆನ್ ಮೇನ್ ವರ್ಬ್ ಇರ್ತದೆ. ಸೊ ನೆಗೇಷನ್ ಆರ್ ನೆಗೆಟಿವ್ ಏನದ, ಸಬ್ಜೆಕ್ಟ್, ಆಕ್ಸಿಲರಿ, ನಾಟ್ ಅಂಡ್ ಮೇನ್ ವರ್ಬ್. ದೆನ್ ಕ್ವಶನ್ ಆಕ್ಸಿಲರಿ, ಸಬ್ಜೆಕ್ಟ್ ಅಂಡ್ ಮೇನ್ ವರ್ಬ್. ಹೌದ್ರಿ? ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಬಿಡಿಸಬಹುದಲ್ರಿ, ಹೌದಾ? ನೋಡ್ರಿ, ಪಾಸಿಟಿವ್ ನಲ್ಲಿ ಸಬ್ಜೆಕ್ಟ್, ಆಕ್ಸಿಲರಿ. ಸೊ ಅಲ್ಲಿ ಆಕ್ಸಿಲರಿ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಇರಬಹುದ್ರಿ, ಮೇನ್ ವರ್ಬ್. ಹೌದಾ? ಈಗ ಉದಾಹರಣೆ ಕೊಡಬಹುದು ನಾವಲ್ಲಿ, ದೇ ಆರ್ ಗುಡ್ ಲೀಡರ್ಸ್. ದೇ ಆರ್ ಗುಡ್ ಲೀಡರ್ಸ್. ಹೌದ್ರಿ? ಈ ರೀತಿ ದೇ ಆರ್ ನಾಟ್ ಗುಡ್ ಲೀಡರ್ಸ್, ಈ ರೀತಿ ನಾವು ಏನು ಮಾಡ್ಬೋದು, ಇಲ್ಲಿ ಎಕ್ಸಾಂಪಲ್ ನೋಡಬಹುದು. ಅಂಡ್ ಹಿಯರ್ ಆರ್ ದ ಫಾರ್ಮ್ಸ್ ಆಫ್ ಮೇನ್ ವರ್ಬ್ ದಟ್ ವಿ ಯೂಸ್ ಟು ಕನ್ಸ್ಟ್ರಕ್ಟ್ ದ ಟೆನ್ಸಸ್. ಎಸ್, ಬೇಸ್ ಏನದರಲ್ಲಿ V1 and V2 and V3 and present participle ಏನಾಗ್ತದೆ, ing. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಏನಂದ್ರೆ ಇಲ್ಲಿ ಬೇಸ್, ಹೌದಾ, ಬೇಸ್ 1 ಆರ್ ವರ್ಬ್ ಏನಂದ್ರೆ ಇಲ್ಲಿ ವರ್ಬ್ ಏನಂದ್ರೆ ಬೇಸ್ V1 ವರ್ಬ್ ಏನಂದ್ರೆ ವರ್ಕ್ ಅದ, ಇಟ್ ಮೀನ್ಸ್ ಪ್ರೆಸೆಂಟ್. ಏನಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವ್ದು ಇಂಡಿಕೇಟ್ ಮಾಡ್ತದೆ, ವರ್ಬ್ ಇಂಡಿಕೇಟ್ ಯಾವ್ದು ಮಾಡ್ತಾರೆ, ವರ್ಕ್. ಪಾಸ್ಟ್ ಸಿಂಪಲ್ ಯಾವ್ದ್ರಿ, ವರ್ಕ್. ನೆಕ್ಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ V3 ವರ್ಕ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಏನಾಗಿರ್ತದ್ರೆ, ಇಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ing ಫಾರ್ಮ್ ಅನ್ನ ತೆಗೆದುಕೊಂಡಿರ್ತದ. ಸೊ ಅದು ವರ್ಬ್ ಏನಾಗ್ತದೆ, ವರ್ಕಿಂಗ್ ಆಗ್ತದ. ಸಮ್ ಟೈಮ್ಸ್ ಇದಕ್ಕೆ ಕೂಡ ಏನು ಕರಿಬಹುದು, ನಾವೆಲ್ಲ ಜರಂಡ್ ಅಂತ ಹೇಳಿ ಕರಿತೀವಿ. ಜರಂಡ್ ಅಂತ ಕೂಡ ನಾವು ಕರಿತೀವಿ. ಸೊ ನಾವು ಎಕ್ಸಾಂಪಲ್ ಉದಾಹರಣೆಗೆ ನೋಡ್ರಲ್ಲ, ಗೋ went, go went, gone. ಪ್ರೆಸೆಂಟ್ ಪಾರ್ಟಿಸಿಪಲ್ ing ಪ್ರತ್ಯಯ ಅಂದ್ರೆ ವರ್ಬಿಗೆ ನಾವು ing ಪ್ರತ್ಯಯ ತೆಗೆದುಕೊಂಡಾಗ ಏನಾಗ್ತಾರಲ್ಲ, ಗೋಯಿಂಗ್. ಹೌದ್ರಿ? ಗೋಯಿಂಗ್. ಈ ರೀತಿ ನಾವು ಏನ್ ಮಾಡ್ತೀವ್ರಿ ಸರ್, ಅಂದ್ರೆ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡಬೇಕಾದ್ರೆ ಈ ಬೇಸ್ ಗಳನ್ನ ಇಟ್ಕೊಂಡು ನಾವು ಏನ್ ಮಾಡ್ತೀವಿ, ಟೆನ್ಸಸ್ ಅನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ರಲ್ಲ, ಪ್ರೆಸೆಂಟ್ ಏನು ವರ್ಕ್ ಅನ್ನ ಇಂಡಿಕೇಟ್ ಮಾಡ್ತದ್ರಿ. ಪಾಸ್ಟ್ ಏನಾಗ್ತದ, ಇಡೀ ಫಾರ್ಮ್ ವರ್ಕ್. ಪಾಸ್ಟ್ ಪಾರ್ಟಿಸಿಪಲ್ ಅದು ಕೂಡ ಇಡೀ ಫಾರ್ಮ್ ಇರ್ತದೆ. ದೆನ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಏನಿರ್ತದೆ, ing ಅಂತ ನಾವು ಮಾಡಬಹುದ್ರಿ. ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ದೆನ್ ಇಲ್ಲಿ ಏನ್ ಮಾಡಬಹುದು, ನಾವಲ್ಲಿ ಇದನ್ನು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು, ದೆನ್ ಪಾಸ್ಟ್ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು. ಇಲ್ಲಿ ಏನಾಗ್ತದ್ರೆ, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಅಂಡ್ ಫ್ಯೂಚರ್ ಕಂಟಿನ್ಯೂಸ್ ಆಲ್ಸೋ. ಇಲ್ಲಿ ಏನಾಗುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಅನ್ನು ಕೂಡ ನಾವಿಲ್ಲಿ ಮಾಡ್ಕೋಬಹುದ್ರಿ. ಈ ರೀತಿ ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ಕೋಬಹುದು. ದೆನ್ ಬೇಸಿಕ್ ಟೆನ್ಸ್ ವಿತ್ ಇರ್ರೆಗ್ಯುಲರ್ ವರ್ಬ್ಸ್. ಇರ್ರೆಗ್ಯುಲರ್ ವರ್ಬ್ ಇದ್ದಾಗ ಇಲ್ಲಿ ನೋಡಲ್ಲ, the usual structure of basic tenses with irregular verbs is essentially the same as for regular verbs. Positive, auxiliary and main verb same. ಇದೇನ್ರಿ ಇಲ್ಲಿ ಫಾರ್ಮೇಷನ್. ನೆಗೆಟಿವ್ ಇದ್ದಾಗ ಯಾವ ರೀತಿ ನಾವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕು, ಅಂಡ್ ಕ್ವಶನ್ಸ್ ಇದ್ದಾಗ ಯಾವ ರೀತಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಕೂಡ ಏನು ಕೊಟ್ಟಿದ್ದಾರೆ, ಸಿಂಗ್, ಸ್ಯಾಂಗ್, ಸಂಗ್ ಅಂಡ್ ಸಿಂಗಿಂಗ್. ಕಾನ್ಸೆಪ್ಟ್ ಏನು ಡಿವೈಡ್ ಮಾಡಿದ್ದಾರೆ, ಒಂದು ಫಸ್ಟ್ ಒನ್ ಏನು ಮಾಡಿದ್ರಲ್ಲ, ರೆಗ್ಯುಲರ್ ವರ್ಬ್ ಅಂತ ಮಾಡಿದ್ರು. ಸೆಕೆಂಡ್ ಒನ್ ಏನು ಮಾಡಿದ್ರು, ಇಲ್ಲಿ ಇರ್ರೆಗ್ಯುಲರ್ ವರ್ಬ್ ಅಂತ ಮಾಡಿದ್ರು. ಹೌದ್ರಿ? ಸಿಂಗ್, ಸ್ಯಾಂಗ್, ಸಂಗ್, ಸಿಂಗಿಂಗ್. ಈಟ್, ಏಟ್, ಇಟನ್. ಈಟ್, ಏಟ್, ಇಟನ್. ಸೊ ಇಲ್ಲಿ ನಾವು ನೋಡ್ಕೋಬಹುದು. ನೋಡ್ರಿಲ್ಲ, ನೋಡ್ಬೋದಿಲ್ಲ. ನೋಡ್ರಿಲ್ಲ, ಉದಾಹರಣೆಗೆ ಏನಾಗ್ಬೋದ್ರಿಲ್ಲ, ಪ್ಲೇ,
played, then played, then playing, playing. ಹೌದ್ರಿ? ಎಸ್, ಇವೆಲ್ಲ ಏನು ಬರ್ತಾವ್ರಿ ಇಲ್ಲ, ಫ್ಲೇಯಿಂಗ್ ಅಂತಕ್ಕಂಥದ್ದು ಕೂಡ ಏನಾಗ್ಬೋದು ಇಲ್ಲ. ಸೊ ಇವೆಲ್ಲ ಏನಿದೆ ರೆಗ್ಯುಲರ್ ವರ್ಬ್ಸ್. ಇನ್ನು ಏನು ರೆಗ್ಯುಲರ್ ವರ್ಬ್ಸ್ ಇದ್ದಾಗ ಏನಿರ್ತದ್ರಿ, ಸಿಂಗ್, ಸ್ಯಾಂಗ್ಸ್. ಹೌದ್ರೆ? ದೆನ್ ಅದೇ ರೀತಿ ನೋಡ್ಬೋದಿಲ್ಲ, ಈಟ್, ಈಟ್, ಏಟ್, ಈಟನ್, ದೆನ್ ಈಟಿಂಗ್. ಇವು ಏನಿದ್ದಾವ್ರಿ ಇಲ್ಲ, ಹಿಯರ್ ಆರ್ ದ ಫಾರ್ಮ್ಸ್ ಯೂಸ್ ಕನ್ಸ್ಟ್ರಕ್ಟ್ ದ ಟೆನ್ಸಸ್. ಅಂದ್ರೆ ರೆಗ್ಯುಲರ್ ವರ್ಬ್ಸ್ಗಳನ್ನು ನಾವು ಏನು ಮಾಡ್ಬೋದಿಲ್ಲ, ಯೂಸ್ ಮಾಡ್ತಕ್ಕಂಥದ್ದು ನೋಡ್ರಿ. ಇರ್ರೆಗ್ಯುಲರ್ ವರ್ಬ್ಸ್ essentially the same as for regular verbs. Then tense ಗೆ ಬರೋಣ ನೋಡ್ರಿ ಇಂಗ್ಲಿಷ್. ಸೊ ದೆನ್ ಅದೇ ರೀತಿ ನಾವಿಲ್ಲಿ ಸಿಂಪಲ್ ಫಾಸ್ಟ್ ನೋಡ್ಕೋತ ನಾವು ಬಂದೀವಿ. ಈಗ ನಾವು ಡೈರೆಕ್ಟ್ ಆಗಿ ಎಲ್ಲಿ ಬರೋಣ, ಈಗ ಪ್ರೆಸೆಂಟ್ ಸಿಂಪಲ್ಗೆ ಬರೋಣ. ಇವಾಗ ಇದು ಬೇಸಿಕ್ ಆಯ್ತ್ರಿ. ಈಗ ನಾವು ಡೈರೆಕ್ಟ್ ಆಗಿ ಏನು ಬರೋದನ್ನ ಟೆನ್ಸ್ ನಲ್ಲಿ ಬರೋಣ. ಈಗ ನಾವಲ್ಲೇ ಟೆನ್ಸ್ ಅನ್ನ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಫಸ್ಟ್ 3 ಕ್ಯಾಟಗರೀಸ್ ಮಾಡ್ತೀವಿ. ಒಂದು ಫಸ್ಟ್ ಒನ್ ಈಸ್ ಪ್ರೆಸೆಂಟ್ ಟೆನ್ಸ್, ದ ಸೆಕೆಂಡ್ ಒನ್ ಈಸ್ ಪಾಸ್ಟ್ ಟೆನ್ಸ್ ಅಂಡ್ ಥರ್ಡ್ ಒನ್ ಈಸ್ ಫ್ಯೂಚರ್ ಟೆನ್ಸ್. ಮೂಲ ಇಲ್ಲಿ ನಮಗೆ ಪ್ರಾರಂಭದಿಂದ ಹೋಗೋಣ ನಾವಿಲ್ಲ. ಹೌದ್ರಿ? ಸೊ ಲೆಟ್ ಅಸ್ ಮೂವ್ ಆನ್. ದ ಫಸ್ಟ್ ಒನ್ ಈಸ್ ಪ್ರೆಸೆಂಟ್ ಸಿಂಪಲ್. ಪ್ರೆಸೆಂಟ್ ಸಿಂಪಲ್. So here see the present simple tense is the most basic tense in English and uses the base form of the verb except for the verb be. The only change from the base is the addition of for third person singular, addition of s. Illo. So the the present simple tense is the most basic tense in English and uses the base form of the verb except for the verb be. ಅಂದ್ರೆ except for the be form ಅನ್ನ ಹೊರತುಪಡಿಸಿ. be form ಅಂದ್ರೆ ಯಾವ ಬರ್ತಾವ್ರಿ, am, is, are, was, were, ಇವು ಏನ್ರಿಲ್ಲ V form. Excepted V form, the only change from the base is the addition of yes and es. Yes and es for third person singular. Third person ಏನಾಗಿರುತ್ತಲ್ಲ singular. Third person ಅಂದ್ರೆ ಯಾವ್ರಿ, he, she and it. Third person singular, the addition of the yes and es form. The addition of the yes and es form. So how do we make the present simple tenses? ಇಲ್ಲಿ ನೋಡ್ರಲ್ಲ, how do we make? ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ನಲ್ಲಿ ನಾವು ಯಾವ ರೀತಿ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ? Then there are two basic structure. There are two basic structure for the present simple. Present simple ನಲ್ಲಿ ಏನಿದಾವೆ, there are two basic structures. ಎರಡು ಏನಿದಾವೆ, ಮೂಲ ರೂಪಗಳಿದ್ದಾವೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಒನ್ ಏನಂದ್ರೆ ನೋಡ್ರಿ, ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ. ಹೌದ್ರಿ? ಫಸ್ಟ್ ಒನ್ ಏನಂದ್ರೆ ಪಾಸಿಟಿವ್ ಸೆಂಟೆನ್ಸ್, ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್. ಮೇನ್ ವರ್ಬ್ ಏನಾಗಿರ್ತದಲ್ಲ ಪ್ರೆಸೆಂಟ್ ಸಿಂಪಲ್ ಆಗಿರ್ತದೆ. ಉದಾಹರಣೆಗೆ ನೋಡ್ರಿ ಏನಾಗಿರ್ಬೋದ್ರಿ, ಐ ವರ್ಕ್, ಐ ವರ್ಕ್, ಎಸ್ ಐ ವರ್ಕ್. ಟೂ ಟೈಪ್ಸ್ ಇದಾವೆ ಅಂತ ಹೇಳ್ತಾರೆ ಬೇಸಿಕ್ ಸ್ಟ್ರಕ್ಚರ್ಸ್. ಏನಂದ್ರೆ ಸಬ್ಜೆಕ್ಟ್ ಅಂಡ್ ಮೇನ್ ವರ್ಬ್. ಏನಂದ್ರೆ ವರ್ಕ್ ಅಂತಕ್ಕಂಥದ್ದು ಮೇನ್ ವರ್ಬ್ ಅದ. ಅದು ಏನಂದ್ರೆ ಇಂಡಿಕೇಟ್ ಏನ್ ಮಾಡ್ತದೆ, ಪ್ರೆಸೆಂಟ್ ಸಿಂಪಲ್ ಅನ್ನ ಇಂಡಿಕೇಟ್ ಮಾಡ್ತದೆ. ಎಸ್ ಐ ವರ್ಕ್. ಇನ್ನ ಸೆಕೆಂಡ್ ಒನ್ ನೋಡ್ರಿ, ಐ ವರ್ಕ್ ಐತ್ರಿ. ಸೆಕೆಂಡ್ ಒನ್ ಎಸ್ ನೆಗೆಟಿವ್ ಅಂಡ್ ಕ್ವಶನ್ ಸೆಂಟೆನ್ಸಸ್. ಸೆಕೆಂಡ್ ಒನ್ ಏನಂದ್ರೆ ನೆಗೆಟಿವ್ ಅಂಡ್ ಕ್ವಶನ್ ಸೆಂಟೆನ್ಸಸ್. ಒಂದು ನೆಗೆಟಿವ್ ಇದೆ, ಒಂದು ಕ್ವಶನ್ ಸೆಂಟೆನ್ಸಸ್.
ಹೌದಾ? ನೋಡ್ರಿ, ಸಬ್ಜೆಕ್ಟು ಪ್ಲಸ್ ಆಕ್ಸಿಲರಿ ಟು conjugated in present simple do and does plus main verb it's a base. ಇಲ್ಲಿ ನೋಡ್ರಿ, ನೆಗೆಟಿವ್ ಅಂಡ್ ಕ್ವಶನ್ ಸೆಂಟೆನ್ಸಸ್ ಅಂತ ಇದ್ದಾಗ, ಹೌದಾ? ನೆಗೆಟಿವ್ ಅಂಡ್ ಕ್ವಶನ್ ಸೆಂಟೆನ್ಸಸ್ ಇದ್ದಾಗ, ನೆಗೆಟಿವ್ ಅಂಡ್ ಕ್ವಶನ್ ಸೆಂಟೆನ್ಸಸ್ ಇದ್ದಾಗ ಯಾವ ರೀತಿ ಹೋಗ್ಬೋದ್ರಿ ನಾವು? ಹೌದಾ? ಏನಂದ್ರೆ ಇಲ್ಲಿ ನೆಗೆಟಿವ್ ಅಂಡ್ ಕ್ವಶನ್ ಸೆಂಟೆನ್ಸಸ್ ಎಕ್ಸಾಂಪಲ್ ಆಗಿ ನೋಡ್ರಿ. ಇಲ್ಲಿ ನೋಡ್ರಿ, ಏನಿದೆ? ಸಬ್ಜೆಕ್ಟ್ ಇದೆ, ಎಸ್, ದೆನ್ ಸಬ್ಜೆಕ್ಟ್ ಇದೆ, ಆಕ್ಸಿಲರಿ ಏನಂದ್ರೆ ಡೂ ಫಾರ್ಮ್. ಯಾವಾಗ ಡೂ ಫಾರ್ಮ್ ಅನ್ನು ನಾವು ತೆಗೆದುಕೊಳ್ಬೋದ್ರಿ? ಇಲ್ಲಿ ಉದಾಹರಣೆ ನೋಡ್ರಿ. ಸೊ ಐ ಆಕ್ಸಿಲರಿ ಅಂದ್ರೆ ಇಲ್ಲಿ ನೆಗೆಟಿವ್ ಮಾಡಿದಾಗ ಏನಂತಾರೆ? ಐ ಡು ನಾಟ್ ಆರ್ ಐ ಡೋಂಟ್. I don't eat a mango. Eat a mango. I don't eat a mango. ಹೌದ್ರಿ? I don't eat a mango. ಹೌದಾ? ನೋಡ್ರಿ, I ಅಂತಕ್ಕಂಥದ್ದು ಏನಂದ್ರಿ? ಸಬ್ಜೆಕ್ಟ್ ಅದ. ಇಲ್ಲಿ ಆಕ್ಸಿಲರಿ ಫಾರ್ಮ್ ಏನಂದ್ರಿ? ಡೂ ಅದ. ಆಕ್ಸಿಲರಿ ಫಾರ್ಮ್ ಡೂ ತಗೋತೀವಿ ನಾವು ಯಾವಾಗ ಪ್ರೆಸೆಂಟ್ ಸಿಂಪಲ್ ಮಾಡಬೇಕಾದ್ರೆ. ಹೌದಾ? I do not eat a mango. And then main verb ಏನಂದ್ರೆ ಇಲ್ಲಿ mango ಅಂತಕ್ಕಂಥದ್ದು ಇಲ್ಲಿ main verb base ಅದ or objectives. ಸೊ do ಅಂತಕ್ಕಂಥದ್ದು ಯಾವಾಗ ತಗೋತೀವಿ? do ಅನ್ನ ಯಾವಾಗ ಬಳಸ್ತೀವಿ ಅಂದ್ರೆ ಪರ್ಸನ್ಸ್ ಏನಾಗಿರಬೇಕು? I, we, you, they. ಹೌದ್ರಿ? ಡೂ ಫಾರ್ಮ್ಯಾಟ್ ಅನ್ನು ಯಾವಾಗ ಬಳಸ್ತೀವಿ? when the persons begin with or the middle. ಏನು ಬಳಸ್ತೀವಿ? ನಾವಲ್ಲಿ ಡೂ ಅನ್ನ ಬಳಸ್ತೀವಿ. ಅವಾಗ ಪರ್ಸನ್ಸ್ ಯಾವ ಬಂದಿರ್ಬೇಕ್ರಿ? ಐ, ವಿ, ಯು, ದೇ. ಎಸ್, ಎಕ್ಸಾಂಪಲ್ ನೋಡಿ. ಐ ಡು ನಾಟ್ ಈಟ್ ಎ ಮ್ಯಾಂಗೋ. ದೆನ್ ವಿ ಡು ನಾಟ್ ಪ್ಲೇ. ವಿ ಡು ನಾಟ್ ಪ್ಲೇ. ಎಸ್, ದೆನ್ you do not cheat me. Then they do not jump on the wall. Yes, ಈ ರೀತಿ ನಾವು ಇಲ್ಲಿ ಏನು ಮಾಡಬಹುದ್ರಿ? ಸೆಂಟೆನ್ಸ್ ಅನ್ನ ನಾವು ಇಲ್ಲಿ ಫ್ರೇಮ್ ಮಾಡ್ಕೋಬಹುದು. ಇನ್ನು ಡಸ್ ಅನ್ನ ಯಾವಾಗ ಬಳಸ್ತೀನಿ? ಹಾಗಾದ್ರೆ ಡಸ್ ನೋಡ್ರಿ, ಡಸ್ ಅನ್ನ ಬಳಸ್ತಕ್ಕಂಥದ್ದು ಯಾವಾಗ ಬಳಸ್ತೀನಿ? ಹಾಗಾದ್ರೆ ಡಸ್. ಎಸ್, ಥರ್ಡ್ ಪರ್ಸನ್ ಏನಾಗಿರ್ಬೇಕ್ರಿ? ಥರ್ಡ್ ಪರ್ಸನ್ ಇನ್ ಎ ಸಿಂಗ್ಯುಲರ್. Third person in a singular, he, she, it. He, she, it. Third person ಏನಾಗಿರಬೇಕ್ರಿ? he, she, it. ಇದ್ದಾಗ ವರ್ಬ್ ಏನನ್ನ ಆಡ್ ಮಾಡ್ಕೋತದ್ರಿ? the verb is. add the es. es form or s form ಅನ್ನ ಏನಾಗ್ತದ್ರಿ? ಆಡ್ ಆಗ್ತದೆ. ಈಗ ನೋಡ್ರಿ, ಇದು ಈ does ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ನಾವಿಲ್ಲಿ ಏನ್ ಮಾಡಬಹುದ್ರಿ? ನೆಗೇಷನ್ ಅನ್ನ ಮಾಡಬೇಕಾದ್ರೆ ಯಾವ ರೀತಿ ಮಾಡಬಹುದು ನೋಡ್ರಿ. ಏನಂದ್ರೆ ಶೀಲಾ ಡಸಂಟ್ ಗೋ ಟು ಮಾರ್ಕೆಟ್. ಏನಾಯ್ತು? ಶೀಲಾ ಡಸಂಟ್ ಗೋ ಟು ಮಾರ್ಕೆಟ್. ಹೌದ್ರಿ? ಶೀಲಾ ಡಸಂಟ್ ಗೋ ಟು ಮಾರ್ಕೆಟ್ ಅಂತಕ್ಕಂಥದ್ದು ನೆಗೇಷನ್ ಅನ್ನ ಮಾಡಬೇಕಾದ್ರೆ. ಗೊತ್ತಾಯ್ತು ಇದು? ದೆನ್ ಇದ್ರ ಜೊತೆಗೆ ನಾನು ನಿಮ್ಮ ಜೊತೆಗೆ ಕೆಲವೊಂದಿಷ್ಟು ಏನು ಮಾಡ್ತೀನಿ? ಪಾಸಿಟಿವ್ ಇದ್ದಾಗ ಯಾವ ರೀತಿ ಸೆಂಟೆನ್ಸ್ ಮಾಡ್ಬೇಕ್ರಿ, ನೆಕ್ಸ್ಟ್ ನೆಗೇಷನ್ ಇದ್ದಾಗ ಯಾವ ರೀತಿ, ಆ್ಯಂಡ್ ಕ್ವಶನ್ಸ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳ್ತೀನಿ ನೋಡ್ರಲ್ಲ. ಓಕೆ, ಇನ್ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಸಿಂಪಲ್ ಹೌದ್ರಿ. ಯಾವಾಗ ಏನು ಮಾಡ್ಬೇಕಿಲ್ಲ, ಡೂ ಮತ್ತು ಡಸ್ ಫಾರ್ಮ್ಯಾಟ್ ಅನ್ನ ಯೂಸ್ ಮಾಡಬೇಕಿಲ್ಲ. ಹೌದಾ? ಡೂ ಯಾವಾಗ ಬರ್ತಾವ್ರಿ ಇಲ್ಲಿ? ಡೂ ಫಾರ್ಮ್ಯಾಟ್ ಯಾವಾಗ ಬರ್ತವೆ? ಡೂ ಫಾರ್ಮ್ಯಾಟ್ ಏನಾಗ್ತದಲ್ಲ, ಐ, ವಿ, ಯು
ಮತ್ತು ದೇ ಇವೆ. ಇಲ್ಲಿ ಬಂದಾಗ ಏನು ಬಳಸ್ತೀವಿ? ಇಲ್ಲಿ ಡೂ ಅನ್ನು ಬಳಸ್ತೀವಿ, ಹೌದಾ? ನೆಕ್ಸ್ಟು ಡಸ್ ಅನ್ನು ಯಾವಾಗ ಬಳಸ್ತೀವಿ? ಹಾಗಾದ್ರೆ ಡಸ್ ಅನ್ನು ಯಾವಾಗ ಬಳಸ್ತೀವಿ ಅಂದ್ರೆ ಥರ್ಡ್ ಪರ್ಸನ್ ಏನಾಗಿರ್ಬೇಕಿಲ್ಲ? ಹಿ, ಶಿ, ಇಟ್. ಹಿ, ಶಿ, ಇಟ್ ಇದ್ದಾಗ ಥರ್ಡ್ ಪರ್ಸನ್ ಇದ್ದಾಗ ಏನು ಬಳಸ್ತೀವಿ? ಇಲ್ಲ ಡಸ್ ಅನ್ನು ಬಳಸ್ತೀವಿ. ಇದು ನಮಗೆ ಕ್ಲಿಯರಿಟಿ ಇರಬೇಕು, ಹೌದಾ? ಈಗ ನಾವು ಸ್ಟೇಟ್ಮೆಂಟ್ ಅನ್ನು ನೋಡೋಣ್ರಿ. ಇಲ್ಲೇ ಸ್ಟೇಟ್ಮೆಂಟ್ ಅನ್ನು ನೋಡಿ. ಒಂದು ಸ್ಟೇಟ್ಮೆಂಟ್ ಇನ್ ಪಾಸಿಟಿವ್, ಹೌದಾ? ಪಾಸಿಟಿವ್ ನಲ್ಲಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡೋಣ. ನಾವಲ್ಲೇ ಪಾಸಿಟಿವ್ ನಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ನೋಡೋಣ್ರಿ. ಇನ್ ದ ಸ್ಟೇಟ್ಮೆಂಟ್ ಇನ್ ಪಾಸಿಟಿವ್, ಪಾಸಿಟಿವ್ ನಲ್ಲಿ ಇದ್ದಾಗ ನೋಡ್ರಿ positive. So then positive ನಲ್ಲಿ positive I eat a roti, ಹೌದಾ? ಸ್ಟೇಟ್ಮೆಂಟ್ I eat a roti. Then they play very well. They play very well. ಏನಂದ್ರೆ ಪಾಸಿಟಿವ್ ನಲ್ಲಿ ಇಲ್ಲಿ ನೋಡ್ರಿ, ಏನಂದ್ರೆ ಇಲ್ಲಿ ನೋಡಿ, ದೇ ಪ್ಲೇ ವೆರಿ ವೆಲ್. ದೇ ಅಂತಕ್ಕಂಥದ್ದು ಏನಂದ್ರೆ ಇಲ್ಲಿ ಸಬ್ಜೆಕ್ಟ್ ಅದ, ಪ್ಲೇ ಅಂತಕ್ಕಂಥದ್ದು ಏನಂದ್ರೆ ವರ್ಬ್ ಅದ, ಹೌದ್ರಿ? ವೆರಿ ವೆಲ್ ಅಂತಕ್ಕಂಥದ್ದು ಏನಂದ್ರೆ ಆಬ್ಜೆಕ್ಟ್ ಅದ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಏನಂದ್ರೆ ಇಲ್ಲಿ ದಿಸ್ ಈಸ್ ದ ಸ್ಟ್ರಕ್ಚರ್. ಈ ರೀತಿ ಸ್ಟ್ರಕ್ಚರ್ ಅದ. ಸೇಮ್ ಇಲ್ಲಿ ಕೂಡ ಏನದ ನೋಡ್ರಿ, ಸಬ್ಜೆಕ್ಟ್ ಅದ. ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ಅದ. V1 ಏನಂದ್ರೆ ಈಟ್ ಅಂತಕ್ಕಂಥದ್ದು ಏನಾಗ್ತದೆ ವರ್ಬ್ ಆಗ್ತದೆ. ಅ ರೋಟಿ ಅಂತಕ್ಕಂಥದ್ದು ಆಬ್ಜೆಕ್ಟ್ ಅದ. ಸೊ ಇದು ಕೂಡ ಏನಂದ್ರೆ ಇಲ್ಲಿ ದಿಸ್ ಈಸ್ ದ ಫಾರ್ಮ್ಯಾಟ್, ಹೌದಾ? ಈ ರೀತಿ ಫಾರ್ಮ್ಯಾಟ್ ಇದೆ. ಯಾವಾಗ್ರಿ ಪ್ರೆಸೆಂಟ್ ಸಿಂಪಲ್ನಲ್ಲಿ ನಾವು ಮಾಡ್ಬೇಕಾದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ನಲ್ಲಿ, ಹೌದಾ? ಇನ್ನು ಇದೇನಾದ್ರಿ ಈ ರೀತಿ ಅದ. ನೆಕ್ಸ್ಟ್ ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಇದ್ದಾಗ ನೋಡ್ರಲ್ಲೇ he reads a book. ಏನಂದ್ರೆ he reads a book. ಸೇಮ್ he ಅಂತಕ್ಕಂಥದ್ದು ಏನಂದ್ರೆ ಸಬ್ಜೆಕ್ಟ್ ಅದ. ರೀಡ್ಸ್ ಅಂತಕ್ಕಂಥದ್ದು ಏನಂದ್ರೆ ಇಲ್ಲಿ ವರ್ಬ್ ಇದ. ಅ ಬುಕ್ ಅಂತಕ್ಕಂಥದ್ದು ಏನದ ಆಬ್ಜೆಕ್ಟ್ ಅದ. ನೋಡ್ರಲ್ಲ, he ಇಟ್ಸ್ ಅ ಸಬ್ಜೆಕ್ಟ್, ರೀಡ್ ವರ್ಬ್ ಅದ, ಎ ಬುಕ್ ಅನ್ನೋದು ಏನಂದ್ರೆ ಆಬ್ಜೆಕ್ಟ್ ಅದ. ಸೊ ಅದೇ ರೀತಿ ನಾವಿಲ್ಲಿ ಥರ್ಡ್ ಪರ್ಸನ್ ತಗೋಬೋದ್ರಿ, ಹಿ, ಶಿ ಆ್ಯಂಡ್ ಇಟ್. ಸೊ ಇನ್ನೊಂದು ನಾವಿಲ್ಲಿ ಇಟ್ ನೋಡೋಣ. ಇಟ್ 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 knows the ideas. It knows the ideas. ಸೇಮ್ ನೋಡ್ರಿ, ಅದು ಕೂಡ ಏನಿರ್ತದೆ ಸೇಮ್ ಇರ್ತದೆ. ಸೇಮ್ ಜಸ್ಟ್ ಸಬ್ಜೆಕ್ಟು ವರ್ಬ್ ಇದೆ, ಸಬ್ಜೆಕ್ಟ್ ಇದೆ, ಉಳಿದೇನಂದ್ರೆ ಮೀನಿಂಗ್ ಆಬ್ಜೆಕ್ಟ್. ಈ ರೀತಿ ಇದಾವೆ ಇವೇನ್ರಿ. ಸೊ ದೀಸ್ ಆರ್ ಆಲ್ ಇನ್ ಎ ಪಾಸಿಟಿವ್ ಸ್ಟೇಟ್ಮೆಂಟ್. ಏನದಾವ್ರಿ ಇಲ್ಲಿ ಪಾಸಿಟಿವ್ ಇದ್ದಲ್ಲ, ಈ ಪಾಸಿಟಿವ್ ಅನ್ನ ನಾವಿಲ್ಲಿ ಏನು ಮಾಡ್ಬೇಕ್ರಿ, ನೆಗೆಟಿವ್ ಆಗಿ ಚೇಂಜ್ ಮಾಡ್ಬೇಕು. ಪಾಸಿಟಿವ್ ಇದ್ದರೆ ಏನು ಮಾಡ್ಬೇಕ್ರಿ, ನಾವಿಲ್ಲಿ ನೆಗೆಟಿವ್ ಆಗಿ ಚೇಂಜ್ ಮಾಡ್ತಕ್ಕಂಥದ್ದು. ನೆಗೆಟಿವ್ ನೆಗೆಟಿವ್ ಆಗಿ ಏನು ಮಾಡ್ಬೋದು, ನಾವಿಲ್ಲಿ ಚೇಂಜ್ ಮಾಡ್ಬೋದು. ನೋಡ್ರಿ, ನೆಗೆಟಿವ್ ಇದ್ದಾಗ ಹೇಗೆ ಚೇಂಜ್ ಮಾಡ್ಬೋದು ಸೆಂಟೆನ್ಸ್, ಹೌದಾ? ಈಗ ಉದಾಹರಣೆಗೆ ನೋಡ್ರಿ, ಥರ್ಡ್ ಪರ್ಸನ್ ಹೋಗೋದು. ಓಕೆ, ಥರ್ಡ್ ಪರ್ಸನ್ ಬೇಡ, ಡೈರೆಕ್ಟ್ ಏನು ಫಸ್ಟ್ ಪರ್ಸನ್ಗೆ ಹೋಗ್ಬೋದು. ಉದಾಹರಣೆ, ಐ ಲೈಕ್
ಐ ಲೈಕ್ ಮೈ ಜಾಬ್. ಸ್ಟೇಟ್ಮೆಂಟ್ ಅದ ಐ ಲೈಕ್ ಮೈ ಜಾಬ್ ಅಂತಕ್ಕಂಥದ್ದು ಏನಂದ್ರೆ ಇಲ್ಲದು ಏನಂದ್ರಿ ಪಾಸಿಟಿವ್ನೇ ಆಗತ್ತೆ. ಸ್ಟೇಟ್ಮೆಂಟ್ ಏನಂದ್ರಿ ಪಾಸಿಟಿವ್ ಅಲ್ಲ, ಹೌದಾ? ಈ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನಾವು ಇವಾಗ ಏನ್ ಮಾಡಬೇಕು? ಈ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ? ವಿ ಚೇಂಜ್ ಇನ್ ಟು ದಿ ನೆಗೆಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಸ್ಟೇಟ್ಮೆಂಟ್ ಎಲ್ಲ ಏನ್ ಮಾಡ್ಬೇಕ್ರಿ? ಚೇಂಜ್ ಮಾಡಬೇಕು. ಏನದ? ಐ ಲೈಕ್ ಮೈ ಜಾಬ್. ಇಲ್ಲಿ ನೋಡ್ರಿ ಸಬ್ಜೆಕ್ಟ್ ಡಿವೈಡ್ ಮಾಡ್ಕೋಬೇಕು. ಎಸ್, ಸಬ್ಜೆಕ್ಟ್ ಅನ್ನ ನಾವಿಲ್ಲಿ ಡಿವೈಡ್ ಮಾಡ್ಕೋತೀವಿ. ಸಬ್ಜೆಕ್ಟು, ವರ್ಬ್ ಅಂಡ್ ಆಬ್ಜೆಕ್ಟ್ ಅದ, ಹೌದಾ? ಈಗ ನಾವು ನೆಗೆಟಿವ್ ಮಾಡ್ಬೇಕಾದ್ರೆ ಏನು ತಗೋಬೇಕ್ರಿ? ಹೆಲ್ಪಿಂಗ್ ವರ್ಬ್ ಏನು ತಗೋಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ನಾವೇನು ತಗೋಬೇಕಿಲ್ಲ? ಡೂ ಅನ್ನ ತಗೋಬೇಕ್ರಿ. ನಾವು ಆಲ್ರೆಡಿ ನಿಮಗೆ ಹೇಳಿನ ಯಾವ ರೀತಿ ಮಾಡಬೇಕು. ಸೊ ನೆಗೆಟಿವ್ ಮಾಡಿದಾಗ ಏನಾಗ್ತದ? ಐ ಡು ನಾಟ್ ಆರ್ ಐ ಡೋಂಟ್ ಲೈಕ್ ಮೈ ಜಾಬ್. ಐ ಡೋಂಟ್ ಲೈಕ್ ಮೈ ಜಾಬ್. ಎಸ್, ಇಲ್ಲಿ ಏನಾಯ್ತು? ಇದು ನೆಗೆಟಿವ್ ಆಯಿತು. ಇದಕ್ಕೆ ಏನಂದ್ರಿ? ತನ್ನದೇ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಅದ ನೋಡ್ರಿ. ಐ ಅನ್ನೋದೇನದ್ರಿ ಸಬ್ಜೆಕ್ಟ್ ಅದ. ಡೋಂಟ್ ಅನ್ನೋದೇನಂದ್ರಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್. ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್. ದೆನ್ ಲೈಕ್ ಅನ್ನೋದೇನಂದ್ರಿ ಇಲ್ಲಿ V1 ಅದ ಅಂಡ್ ಮೈ ಜಾಬ್ ಇಸ್ ಆಬ್ಜೆಕ್ಟ್. ಈ ರೀತಿ ನಾವಿಲ್ಲಿ ಸ್ಟ್ರಕ್ಚರ್ಸ್ ಅನ್ನ ನೋಡಬಹುದ್ರಿ. ಬೇಕಾದ್ರೆ ಇನ್ನೊಮ್ಮೆ ಕ್ಲಿಯರ್ ಆಗಿ ಸ್ಟ್ರಕ್ಚರ್ಸ್ ಅನ್ನ ನೆಗೆಟಿವ್ ನಲ್ಲಿ ನಾನು ಬರೀತೀನಿ, ಅದನ್ನ ನೋಡ್ಕೊಳ್ಳಿ. ನೋಡ್ರಿ, ನೆಗೆಟಿವ್ ಸ್ಟ್ರಕ್ಚರ್ಸ್ ಏನಂದ್ರಿ? ಸಬ್ಜೆಕ್ಟ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ ನಾಟ್ ಪ್ಲಸ್ V1 and ಆಬ್ಜೆಕ್ಟ್. ಇದು ಏನ್ರಿ? ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ನೆಗೆಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ ಇದು, ಹೌದಾ? ನಾನು ಆಲ್ರೆಡಿ ನಿಮಗೆ ಒಂದು ಎಕ್ಸಾಂಪಲ್ ಅನ್ನು ಮಾಡಿದ್ದೇನೆ ನಿಮ್ಮ ಜೊತೆಗೆ. ಏನಂದ್ರಿ? ಐ ಡು ನಾಟ್ ಲೈಕ್ ಮೈ ಜಾಬ್. ಐ ಡು ನಾಟ್ ಲೈಕ್ ಮೈ ಜಾಬ್ ಅಂತಕ್ಕಂಥದ್ದು. ನೆಕ್ಸ್ಟ್ ಅದರಲ್ಲಿ ಈಗ ಡಸ್. He doesn't read. He doesn't read a news. He doesn't read a newspaper. He doesn't read a newspaper. Then she doesn't write neatly. She doesn't write neatly. ಈ ರೀತಿ ನಾವು ಇಲ್ಲಿ ಏನು ಮಾಡ್ಬೋದು? ಸೆಂಟೆನ್ಸ್ ಅನ್ನ ಮಾಡಬಹುದು. ಪಾಸಿಟಿವ್ ಇದ್ದದನ್ನ ನೆಗೆಟಿವ್ ಮಾಡೋದು. ಯಾವಾಗಲೇ ಪರ್ಸನ್ ಏನಾಗಿರುತ್ತೆ? ಐ, ವಿ, ಯು ಆ್ಯಂಡ್ ದೇ ಇದ್ದಾಗ ಏನು ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ ಆಗಿ ಡೂ ಅನ್ನ ತಗೋತೀವಿ. ಒಂದು ವೇಳೆ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಹಿ ಮತ್ತು ಶಿ ಆ್ಯಂಡ್ ಇಟ್ ಇದ್ದಾಗ ಏನು ಮಾಡ್ತೀವಿ? ಸಹಾಯಕ ಕ್ರಿಯಾಪದ ಯಾವ್ದು ಬಳಸ್ತೀವಿ? ಡಸ್ ಅನ್ನ ಬಳಸ್ತೀವಿ. ಇನ್ನು ಉಳಿದುದನ್ನು ಏನು ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ? ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ನಾವು ಏನು ಮಾಡೋದನ್ನ ವಿ ಹ್ಯಾವ್ ಸ್ಟಡೀಸ್ ಅಬೌಟ್ ದಿ ಪ್ರೆಸೆಂಟ್ ಸಿಂಪಲ್ ಟೆನ್ಸಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ಧನ್ಯವಾದಗಳು ವಿದ್ಯಾರ್ಥಿಗಳು.